ವಸು, ಅಪ್ಪ ಅಮ್ಮನ ಜೊತೆ ಇರದೆ ಯಾಕೆ ಬಂದೆ? ಈ ಕೆಲಸನೆಲ್ಲ ನಾನು ಮಾಡ್ತಿದ್ದೆ ಅಲ್ವಾ? ಪರವಾಗಿಲ್ಲ ಅಕ್ಕ, ನನ್ಗೇನವ್ರು ಹೊಸಬ್ರಲ್ಲ, ನಾನು ಅವ್ರಿಗೆ ಹೊಸಬ್ಳಲ್ಲ. ಅವ್ರ ಜೊತೆನೇ ಇರೋ ಅವಶ್ಯಕತೆ ಏನಿದೆ? ಅವಶ್ಯಕತೆ ಇದೆಯೋ ಇಲ್ವೋ ಅನ್ನೋದಲ್ಲ, ಅವರು ಅಪರೂಪಕ್ಕೆ ಬಂದಿದ್ದಾರೆ, ಬೇಗನೆ ಹೋಗ್ಬೇಕು ಅಂತಿದ್ದಾರೆ. ಇರೋ ಸ್ವಲ್ಪ ಹೊತ್ತಾದ್ರೂ ಅವ್ರ ಜೊತೆ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಏನೋ ಅಕ್ಕ, ಅವ್ರಿಗೆ ನನ್ನ ಮುಖ ತೋರ್ಸಕ್ಕೆ ಆಗ್ತಿಲ್ಲ. ವಸು, ಎಲ್ಲಿ ಗೊತ್ತಾಗ್ಬಿಡುತ್ತೋ ಅಂತ ಭಯ ಆಗ್ತಿದೆ ಅಕ್ಕ. ಅವ್ರಿಗೇನಾದ್ರೂ ಗೊತ್ತಾದ್ರೆ ಅವ್ರು ತುಂಬಾ ಬೇಜಾರು ಮಾಡ್ಕೋತಾರೆ. ಅವ್ರಿಗೆ ಬೇಜಾರಾದ್ರೆ ನಾನು ತಡ್ಕೊಳ್ಳಲ್ಲ ಅಕ್ಕ. ಹುಚ್ಚು ಹುಡುಗಿ, ಇಷ್ಟು ಚಿಕ್ಕ ವಿಷಯಕ್ಕ ನೀನು ಟೆನ್ಷನ್ ಮಾಡ್ಕೊಂಡಿರೋದು? ಗಾಜು ಒಡೆಯೋದಕ್ಕೆ ಸಣ್ಣ ಕಲ್ ಸಾಕಕ್ಕ, ಹಾಗೆ ಮನ್ಸು ಹಾಳಾಗೋಕೆ ಒಂದ್ ಸಣ್ಣ ಮಾತು ಸಾಕಲ್ವಾ? ಹಾಗೇನೂ ಆಗಲ್ಲ. ಅದರಲ್ಲೂ ಅವರು ನಮ್ಗಿಂತ ದೊಡ್ಡವರು, ಅವ್ರು ನೋಡದೇ ಇರೋ ಜೀವನನ, ಅವ್ರಿಗೆ ಗೊತ್ತಿಲ್ಲದೆ ಇರೋ ಸಮಸ್ಯೆನ ಹೇಳು. ಆದ್ರೆ ಅವ್ರು ನನ್ನ ವಿಷಯದಲ್ಲಿ ಹಾಗೆ ಯೋಚನೆ ಮಾಡಲ್ಲ. ಅವ್ರಿಗೆ ನಾನು ಪ್ರಾಣಕ್ಕಿಂತ ಹೆಚ್ಚು. ಗೊತ್ತು ವಸು, ಪ್ರತಿ ಕುಟುಂಬದಲ್ಲೂ ಸಮಸ್ಯೆಗಳಿರುತ್ತೆ. ನಾನು ಅವರು ನಿಂಗೆ ಯಾವತ್ತೂ ನಗ್ನಗ್ತಾನೆ ಕಾಣಿಸ್ತೀವಲ್ಲ, ಆದರೆ ನಿನಗೆ ಗೊತ್ತಿಲ್ಲದೆ ಇರೋ ವಿಷಯ ಏನು ಗೊತ್ತಾ? ನಾನು ಅವರು ಕೂಡ ಜಗಳ ಆಡ್ತೀವಿ. ಒಂದೊಂದು ಸಲ 4-5 ದಿನ ಮಾತಾಡೋದೇ ಇಲ್ಲ. ಅಷ್ಟೇ ಯಾಕೆ, ಅತ್ತೆ ನನ್ನ ಜೊತೆ ಕೂಡ ಜಗಳ ಆಡ್ತಾರೆ, ಕೋಪದಿಂದ ಬೈತಾರೆ. ನನ್ನ ಹತ್ರ ಮಾತಾಡೋದಿರ್ಲಿ, ಕಣ್ಣೆತ್ತಿ ಕೂಡ ನೋಡಲ್ಲ ಅವರು. ಇದೆಲ್ಲ ಸ್ವಲ್ಪ ಹೊತ್ತು, ಸ್ವಲ್ಪ ದಿನ ಅಷ್ಟೇ. ನನ್ನ ಜೊತೆ ಮಾತಾಡದೆ ಅವರು ಜಾಸ್ತಿ ದಿನ ಇರೋದಿಲ್ಲ. ನನ್ನ ಹತ್ರ ಕರೀದೆ ಅತ್ತೆ ಕೂಡ ಇರಲ್ಲ. ದಿನಗಳು, ಪರಿಸ್ಥಿತಿಗಳು ಒಂದೇ ಥರ ಇರಲ್ಲ ವಸು. ಇದ್ರೆ ನಾವು ಬದುಕೋದೇ ಇಲ್ಲ. ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ, ಕಷ್ಟ ಆಗಲಿ ಸುಖ ಆಗಲಿ ಯಾವಾಗಲೂ ಬದಲಾಗ್ತಾ ಇರುತ್ತೆ, ಯಾವುದೂ ಶಾಶ್ವತ ಅಲ್ಲ. ನೀನು ಟೆನ್ಷನ್ ಬಿಟ್ಟು ಆರಾಮಾಗಿರು. ಏನ್ ನಡೆದ್ರೂ ಸರಿ, ಆರಾಮಾಗಿರು. ದೊಡ್ಡಮ್ಮ, ಮಮ್ಮಿ, ಲಂಚ್ ರೆಡಿನಾ? ರೆಡಿ ರಾಕಿ, ಹೋಗಿ ಅಮ್ಮಮ್ಮನ ತಾತನ ಕರ್ಕೊಂಡ್ ಬಾ. ಓಕೆ ದೊಡ್ಡಮ್ಮ. ರಾಕಿ ನೋಡಿ ಆದ್ರೂ ಕಲ್ತ್ಕೋ ವಸು. ಅವನ್ ಕೂಡ ನಿನ್ನೆಯಿಂದ ನಿನ್ ಥರನೇ ಬೇಜಾರಲ್ಲಿದ್ದಾನೆ. ಆದ್ರೆ ಇವಾಗ ನೋಡು, ಅವನಲ್ಲಿ ಬೇಜಾರು ಕಾಣಿಸ್ತಿದ್ಯಾ? ಹಾಗಾದ್ರೆ ಅವನ್ಗೆ ಬೇಜಾರಿಲ್ಲ ಅಂತಾನಾ? ಅವನಿಗೆ ಅರ್ಥ ಆಗ್ತಿರೋದು ನಿನಗ್ಯಾಕೆ ಅರ್ಥ ಆಗ್ತಿಲ್ಲ? ಅವನ್ನ ಹಾಗಿರು ಅಂದಿದ್ದು ನಾನೇ. ಓಹೋ, ಅವನಿಗೆ ಹೇಳಿ ತಾವೇ ಮರ್ತಿದ್ದೀರಾ. ಸರಿ ಹೋಯ್ತು, ಹೋಗಿ ಅತ್ತೆನ ಊಟ ಕರ್ಕೊಂಬಾ. ನಾನಾ? ಯಾಕೆ? ಎಲಿಜಬೆತ್ ಮಹಾರಾಣಿನ ಕರಿ ಅಂದಿದ್ದು. ಮುಖ ನೋಡು, ಈ ಟೆನ್ಷನ್ನೇ ಬೇಡ ಅಂದಿದ್ದು. ಧೈರ್ಯವಾಗಿ ಹೋಗು. ಮನೇಲಿ ನಿಮ್ಮ ಅಪ್ಪ ಅಮ್ಮ ಇದ್ದಾರೆ ಅಲ್ವಾ? ಈ ಟೈಮಲ್ಲಿ ಅತ್ತೆ ನಿನ್ನೇಲಿ ಕೋಪ ಮಾಡ್ಕೊಳ್ಳಲ್ಲ. ಹೋಗು. ತಾತ, ಅಮ್ಮಮ್ಮ, ಊಟ ರೆಡಿ ಆಗಿದೆ, ಹೋಗೋಣ ಬನ್ನಿ. ರಾಕಿ, ಒಂದ್ ಮಾತು. ಏನು? ನಮ್ಮನೇಲಿ ಮಲ್ಕೋತಿದ್ದ ಹಾಗೆ ಮಮ್ಮಿ ದಿನ ನಿನ್ ಜೊತೆಲೆ ಮಲ್ಕೋತಾರ? ಇಲ್ಲ, ಮಮ್ಮಿ ಡ್ಯಾಡಿ ರೂಮಲ್ಲೇ ಮಲ್ಕೋತಾಳೆ. ನಾನು ಅನು ಕೀರ್ತಿ ನನ್ನ ರೂಮಲ್ಲಿ ಮಲ್ಕೋತೀವಿ. ಹಾಗಾದ್ರೆ ಅನು ಕೀರ್ತಿ ಬುಕ್ಸು ಬಟ್ಟೆ ಈ ರೂಮಲ್ಲಿ ಯಾಕಿದೆ? ಡ್ಯಾಡಿ ಅವರಿಬ್ರಿಗೂ ಹೋಮ್ವರ್ಕ್ ಮಾಡಿಸ್ತಾರೆ. ಲೇಟ್ ಆಯ್ತು ಅಂತ ಅವರಿಬ್ರು ಇಲ್ಲೇ ಫ್ರೆಶ್ ಆದ್ರು. ಮಮ್ಮಿ ನಿನ್ ರೂಮಲ್ಲಿ ಯಾಕಿದ್ದಾರೆ? ನನ್ನ ರೆಡಿ ಮಾಡಕ್ಕೆ. ಊಟ ಮಾಡಕ್ ಬನ್ನಿ ಅಂತ ಹೇಳಕ್ ಬಂದ್ರೆ ನನ್ ತಲೆ ತಿಂತಿದ್ಯಲ್ಲ ಅಮ್ಮಮ್ಮ. ಹಾಗಲ್ಲಪ್ಪ, ಈ ಮನೇಲಿ ಜಗಳ ಏನಾದ್ರೂ ಆಗಿತ್ತಾ?
ನೀನ್ ಮನೇಲಿ ಇಲ್ದಿದ್ಮೇಲೆ ಜಗಳ ಯಾಕಾಗುತ್ತೆ? ಅಂದ್ರೆ ಆ ಮನೇಲಿದ್ದಾಗ ಇನ್ನು ಅಮ್ಮ ಇರ್ತಿದ್ರಲ್ಲ, ಅದಕ್ಕೆ ಜಗಳ ಆಗ್ತಿತ್ತು. ಇವಾಗ ಈ ಮನೇಲಿ ಅಮ್ಮ ತುಂಬಾ ಪ್ರಶಾಂತವಾಗಿದ್ದಾಳೆ, ಮತ್ತೆ ಹ್ಯಾಪಿಯಾಗೂ ಇದ್ದಾಳೆ. ಅಂದ್ರೆ ಏನು, ನನ್ ಜಗಳ ಗಂಟಿ ಅಂತನಾ? ಮಮ್ಮಿ ಹತ್ರ ಜಗಳ ಮಾಡ್ತಿದ್ದಲ್ಲ, ಇಲ್ಲಿ ಮಮ್ಮಿ ಹತ್ರ ಯಾರು ಜಗಳ ಮಾಡಲ್ಲ, ಎಲ್ಲರೂ ಚೆನ್ನಾಗಿ ನೋಡ್ಕೋತಿದ್ದಾರೆ. ಅದಕ್ಕೇನಾ ನಮ್ಮನ್ ಮರ್ತ್ ಹೋಗಿದ್ದು? ಅಬ್ಬಬ್ಬಾ, ಹೊಟ್ಟೆ ಹಸಿತಿದೆ ಅಮ್ಮಮ್ಮ, ಬೇಗ ಊಟಕ್ಕೆ ಬನ್ನಿ. ಇವಾಗ ನಿನ್ನ ಅನುಮಾನ ಕಳೀತಾ? ಇಲ್ಲೆಲ್ಲ ಆರಾಮಾಗೇ ಇದೆ ಅಂತ ರಾಗಿ ಹೇಳ್ತಿಲ್ವಾ? ಇಲ್ಲ ರೀ, ಯಾರನ್ನ ನಂಬಿದ್ರು ಇವನ್ನ ಮಾತ್ರ ನಂಬಾರ್ದು. ಇವನು ಮಹಾನ್ ನಟ, ಇಲ್ದೇ ಇರೋದನ್ನ ಇರೋ ಹಾಗೆ ಹೇಳ್ತಾನೆ. ಚಿಕ್ಕ ಹುಡುಗ ಸುಳ್ಳು ಯಾಕೆ ಹೇಳ್ತಾನೆ? ಏನೇನು ಯೋಚನೆ ಮಾಡಿ ಒದ್ದಾಡ್ಬೇಡ, ಊಟ ಮಾಡೋಣ ಬಾ. ನಡೀರಿ, ನಿಮ್ಗೂ ಹಸುವಾಗ್ತಿದೆ ಅನ್ಸುತ್ತೆ. ಏನಮ್ಮ ಪಾವನಿ, ಅಡಿಗೆ ಎಲ್ಲ ಆಯ್ತಾ? ಎಲ್ಲ ರೆಡಿ ಚಿಕ್ಕಮ್ಮ, ನೀವು ಕೂತ್ಕೊಳ್ಳಿ. ಈಗ್ಲೇ ಯಾಕಮ್ಮ, ಎಲ್ರೂ ಬರ್ಲೇ ಇರು, ಮನೇಲಿ ಗೆಸ್ಟ್ಗಳು ಇದಾರಲ್ಲಮ್ಮ. ಏನ್ ರಾಕಿ, ತಾತ ಅಮ್ಮಮ್ಮ ಬರ್ಲಿಲ್ವಾ? ಬರ್ತಾ ಇದ್ದಾರೆ ದೊಡ್ಡಮ್ಮ. ಯಾಕೆ ರಾಕಿ ಅಲ್ಲಿ ಕೂತ್ಕೋತಿದ್ಯಾ? ಆಗ್ಲೇ ಸ್ನ್ಯಾಕ್ಸ್ ತಿಂದಿದ್ದೀನಿ ದೊಡ್ಡಮ್ಮ, ಹೊಟ್ಟೆ ಹಸಿತಿಲ್ಲ. ಸರಿ. ಏನಮ್ಮ ಹಾರಿಕಾ, ನಿನ್ನ ಅಪ್ಪ ಅಮ್ಮ ಏನಾದ್ರು ಬಂದಿದ್ರಾ? ಬಂದಿದ್ರು ಚಿಕ್ಕಮ್ಮ, ಬಂದು ತುಂಬಾ ಖುಷಿ ಪಟ್ಕೊಂಡು ಹೋದ್ರು ನನ್ನ ನೋಡಿ. ವಸು ಏನ್ ಮಾಡ್ಬೋದು, ಏನ್ ಮಾಡಬಾರ್ದು ಅಂತ ಹೇಳೋಕೆ ನೀವ್ಯಾರೋ? ಅವ್ರಿಗೇನ್ ಮಾಡಿದ್ರೆ ನಿಮಗೇನು, ಅವ್ರಿಗೇನು ಗೊತ್ತಿಲ್ಲ ಅಂತ ನೀವೇ ಹೇಳ್ತೀರಾ? ನೀವೇನಾದ್ರೂ ಇನ್ನೊಂದು ಸಲ ಹದ್ದು ಮೀರಿ ಮಾತಾಡಿದ್ರೆ ಮರ್ಯಾದೆ ಇರಲ್ಲ. ಇನ್ಯಾವತ್ತೂ ಈ ಹೊಸಲು ತುಳಿಯಲ್ಲ. ನಮ್ಮನ್ನು ನೋಡಬೇಕು ಅನ್ಸಿದ್ರೆ ನೀನೇ ನಮ್ಮ ಮನೆಗೆ ಬಾ. ನಿಮ್ಮಮ್ಮ ಅಣ್ಣ ಅದಕ್ಕೆ ನಮಗೆ ಒಳ್ಳೆ ಸನ್ಮಾನನೇ ಮಾಡಿದ್ದಾರೆ, ಒಳ್ಳೆ ಪಾಠನೇ ಕಲ್ತ್ವಿ. ಹಿಂದೆ ಮುಂದೆ ನೋಡದೆ ನಿಮ್ಮ ಮದುವೆ ಮಾಡಿದ್ದಕ್ಕೆ ತಕ್ಷಾಸ್ತಿ ಮಾಡಿದ್ರು. ಏನು ಅಂದ್ರೆ ನಾವ್ ಆಮೇಲೆ ಊಟ ಮಾಡೋಣ. ಅದ್ಯಾಕೆ, ನಾನು ಕೂತ್ಕೋತೀನಿ. ಏನಾಯ್ತಣ್ಣ? ನಾನು ಆಮೇಲೆ ತಿಂತೀನೋ. ವಸು, ನಾನ್ ಬಡಿಸ್ತೀನಿ, ನೀನ್ ಕೂತ್ಕೋ. ನಾನು ಆಮೇಲೆ ಕೊಡ್ತೀನಕ್ಕ. ಆಮೇಲೆ ಯಾವಾಗ? ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರಲ್ವಾ, ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡು. ಇಲ್ಲ ರೀ, ಅಕ್ಕ ಹಾರಿಕಾ ನಾನು ಆಮೇಲೆ ತಿಂತೀವಿ. ಅವ್ರ ಜೊತೆ ಡೈಲಿ ತಿಂತೀಯಲ್ಲ, ಇವತ್ತು ನಿಮ್ಮ ಅಪ್ಪ ಅಮ್ಮನ ಜೊತೆ ಮಾಡು. ಕೂತ್ಕೋ. ಕೂತ್ಕೋ.
ಬಡಿಸ್ಕೊಳ್ತೀನಿ. ಏನು ಬಡಿಸ್ಕೊಳ್ತೀಯಾ? ನೀನೇನೋ ಸಣ್ಣ ಆಗಿದೆಯಾ ಅಂತ ಅವ್ರು ಅನ್ಕೊಂಡಿದ್ದಾರೆ. ನಾವು ಸರಿಯಾಗಿ ಊಟ ಆಗ್ತಿಲ್ಲ ಅಂತ ಅನ್ಕೊಳ್ತಾರೆ. ಹಾಗೇನಿಲ್ಲಪ್ಪ. ತಿನ್ನು ವಸು. ಏನಾಯ್ತು ವಸು? ತಿನ್ನು. ತಿನ್ನೋಕ್ಕೂ ಮುಂಚೆ ಪ್ರಾರ್ಥನೆ ಏನಾದರೂ ಮಾಡ್ತಾ ಇದೆಯಾ ಹೇಗೆ? ಮಮ್ಮಿಗೆ ಆ ಥರ ಎಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಡ್ಯಾಡಿ. ಹೇ ರಾಕಿ, ಊಟ ಮಾಡ್ದೆಯಾ ಕಲ್ಕೋತಿದ್ಯಾ? ಇಲ್ಲ ಡ್ಯಾಡಿ, ಈಗಷ್ಟೇ ಸ್ನ್ಯಾಕ್ಸ್ ತಿಂದಿದ್ದೀನಿ, ಹೊಟ್ಟೆ ಹಸಿತಿಲ್ಲ. ತಿನ್ನು ವಸು. ಯಾಕೆ ವಸು ಸ್ಪೂನಲ್ಲಿ ತಿಂತಾ ಇದೆಯಾ? ಕೈಗೇನಾಯ್ತು? ಕಲ್ ಸಿಕ್ತು ಅದ್ಗೆ. ಹೊರಗೆ ಬಿಸಾಕು ಮತ್ತೆ. ನುಂಗ್ಬಿಟ್ಟೆ. ಕಲ್ಲನ್ನು ತಿನ್ನೋ ರಾಕ್ಷಸಿ ನೀನು. ಏನ್ ಮಾಡ್ಲಿ ಹೇಳು, ಅವಾಗ ಮನೆಗೆ ಪ್ರಿನ್ಸಿಪಲ್ ಬರೋ ಹಾಗೆ ಅನ್ನದಲ್ಲಿ ಕಲ್ ಸಿಕ್ಬಿಡುತ್ತೆ. ಉಗುಳಂಗಿಲ್ಲ, ನುಂಗಂಗಿಲ್ಲ. ನಮ್ ರಾಕಿ, ಅನು, ಕೀರ್ತಿ ತುಂಬಾ ಚೆನ್ನಾಗಿ ಓದ್ತಾರೆ ಅಂತ ಹೇಳಕ್ ಬಂದಿದ್ರು ಆಂಟಿ. ಒಳ್ಳೇದೇ ಅಲ್ವೇನಪ್ಪ? ಒಳ್ಳೆ ವಿಷಯದ ಜೊತೆಗೆ ಕೆಟ್ಟ ವಿಷಯನೂ ಹೇಳ್ತಾರಲ್ವಾ ಭಾವ? ಕೆಟ್ಟ ವಿಷಯನ? ಏನದು? ಏನಿಲ್ಲ ಅಕ್ಕ, ಮಕ್ಕಳನ್ನ ನಾವು ಹೇಗ್ ಬೆಳೆಸ್ತಿದೀವಿ, ಮನೇಲಿ ಎಲ್ಲರೂ ಸರಿಯಾಗಿ ನೋಡ್ಕೋತಿದೀವೋ ಇಲ್ವೋ ಅಂತ ಕೇಳ್ತಾರಲ್ವಾ. ಅನು, ಕೀರ್ತಿ ಬೇರೆ ತಾಯಿ ಇಲ್ದಿರೋ ತಬ್ಲಿಗಳು. ಅವ್ರಿಗಮ್ಮ ಇಲ್ಲ ಅಂತ ಯಾರು ಹೇಳಿದ್ರು ಅತ್ತೆ? ವಸು ಅವ್ರಿಗಮ್ಮ ಅಲ್ವಾ? ಅವ್ರನ್ನ ವಸು ಸರಿಯಾಗಿ ನೋಡ್ಕೊಳ್ತಾ ಇಲ್ವಾ? ವಸು ಬಂದ್ಮೇಲಿಂದ ಮಕ್ಕಳು ತುಂಬಾ ಬ್ರೈಟ್ ಆಗಿದ್ದಾರೆ, ಚೆನ್ನಾಗಿ ಓದ್ತಾ ಇದ್ದಾರೆ. ವಸೋತ್ಗೆ ರೈಟ್ ಟೈಮಲ್ಲಿ ಈ ಮನೆ ಕಾಲಿಟ್ಟಿದ್ದಾರೆ. ವಸು ಥರ ತಾಯಿ ಇದ್ರೆ ಯಾವ ಮಕ್ಕಳಾದ್ರೂ ಹ್ಯಾಪಿಯಾಗಿರ್ತಾರೆ. ಎಲ್ಲ ಒಂದಾಗ್ಬಿಟ್ಟಿದ್ದಾರೆ. ಇನ್ನು ನಾನೇನ್ ಮಾತಾಡ್ಲಿ? ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ರು.
ಮನೇಲಿ ಏನೇ ನಡೀತಿದೆ? ನಮ್ ಸೈಲೆಂಟ್ ಅಳಿಯನ ಹತ್ರ ಏನೆಲ್ಲಾ ಟ್ಯಾಲೆಂಟ್ ಇದೆ. ಅವ್ನ್ ನೋಡಿದ್ರೆ ಎಲ್ರ ಮುಂದೆ ವಸು ಜೊತೆ ರೊಮ್ಯಾನ್ಸ್ ಬೇರೆ ಮಾಡ್ತಿದ್ದಾನೆ. ನನ್ಗೇನು ಅರ್ಥ ಆಗ್ತಿಲ್ಲ. ನಂಗೂ ಅದೇ ಶಾಕ್ ಆಗ್ತದೆ ಆಂಟಿ. ಭಾವ ಯಾವತ್ತೂ ಈ ತರ ಬಿಹೇವ್ ಮಾಡಿರ್ಲಿಲ್ಲ. ಅವನ್ಗೆ ಅವಳ ಮೇಲೆ ಆಸೆ ಇಲ್ಲ, ಅವಳಿಗೆ ಅವಳ ಮೇಲೆ ಪ್ರೀತಿ ಇಲ್ಲ. ಮಕ್ಕಳಿಗೋಸ್ಕರ ಮದುವೆ ಆಗಿರೋ ಇಬ್ಬರ ಮಧ್ಯೆ ಇಂಥ ಕೆಮಿಸ್ಟ್ರಿ ಹೇಗೆ? ಆ ಕರ್ಮನ ನಾವು 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 ನೋಡ್ಬೇಕಾಗಿ ಬಂದಿದೆ. ನನ್ ಪ್ರಕಾರ ಭಾವ ಬೇಕು ಅಂತಾನೆ ಹಾಗೆ ಮಾಡಿದ್ದಾರೆ ಅನ್ಸತ್ತೆ. ಭಾವ ವಸು ಅಕ್ಕ ಅವ್ರ ಅಪ್ಪ ಅಮ್ಮನ್ ಮುಂದೆ ಹಾಗೆ ನಾಟಕ ಮಾಡಿದ್ರು ಅನ್ಸತ್ತೆ. ಅವ್ನ್ ನಾಟಕ ಮಾಡಲ್ವೇ? ಏನಿದ್ರು ಮುಖಕ್ಕೆ ಹೊಡೆದಂಗ್ ಹೇಳ್ತಾನೆ. ಅಷ್ಟಕ್ಕೂ ಬಾಯ್ ಬಿಟ್ಟು ಮಾತಾಡ್ದವನೇ ಅಲ್ಲ ಅವನು. ಅವಳು ಕೈ ಹಿಡಿಯೋದು ಅಂದ್ರೇನು? ಅವನು ಬದಲಾಗಿದಾನ ಅಥವಾ ಅವಳು ಅವನನ್ನ ಬದಲಾಯಿಸಿದಾಳ? ಏನೋ ಆಗಿದೆ. ನಮ್ ಪ್ಲಾನ್ ಫೇಲ್ ಆಯ್ತು. ಒಳ್ಳೆ ಚಾನ್ಸು ವೇಸ್ಟ್ ಆಯ್ತು. ನನ್ ತಪ್ಪೇನಿಲ್ಲ ಕಣೆ. ನಾನ್ ತುಂಬಾ ಟ್ರೈ ಮಾಡಿದೀನಿ. ದೊಡ್ಡೋನು ಚಿಕ್ಕೋನು ಅವಳನ್ನೇ ಸಪೋರ್ಟ್ ಮಾಡಿದ್ರು. ಅಭಿ ಕೂಡ ಹೆಂಡತಿನ ಬಹಿಸ್ಕೊಂಡ್ ಮಾತಾಡ್ದ. ಪಾವನಿ ಮೊದ್ಲೇ ಅವಳ ಕಡೆ. ನಿಮ್ ಅತ್ತೆ ಕೂಡ ಬಾಯೇ ಬಿಚ್ಚದೆ ಸುಮ್ನೆ ಕೂತಿದ್ಲು. ನಮ್ ಟೈಮೇ ಸರಿ ಇಲ್ಲ ಆಂಟಿ. ಸ್ವಲ್ಪ ಹೊತ್ತಿಗೆ ಅವ್ರು ಹೊರಟ್ಬಿಡ್ತಾರೆ. ನಾವೇನು ಮಾಡಕ್ಕಾಗಲ್ಲ. ಅವ್ರು ಹೋದ್ರೇನು? ಇವ್ರ ಮನೇಲೇ ಇರ್ತಾರೆ ತಾನೆ. ಅವ್ರು ಹೋಗ್ತಿದ್ದಂಗೆ ಆಗ ನೋಡ್ತಿರೋ ಎಲ್ರ ನಿಜವಾದ ರೂಪ ಹೊರಗಡೆ ಬರುತ್ತೆ. ಆಗ ನಾವ್ ಆಟ ಆಡ್ಸೋಣ. ಇಷ್ಟೆಲ್ಲ ಆದ್ಮೇಲೂ ನಿನಗೆ ಆಸೆ ಇದೆಯಾ ಆಂಟಿ? ಆಸೆ ಇರ್ಬೇಕು ಕಣೆ, ಅದ್ ಯಾವತ್ತೂ ಸಾಯ್ಬಾರ್ದು. ಅವನ್ ಯಾವನೋ ಗಜನಿ ಮೊಹಮ್ಮದ್ ಅಂತೆ. ನಮ್ಮ ದೇಶದ ಮೇಲೆ 17 ಸಲ ದಂಡಯಾತ್ರೆ ಮಾಡಿದ್ನಂತೆ. ನಾವು ಹಾಗೇನೆ ವಸು ವಿರುದ್ಧ 100 ಸಲ ದಂಡಯಾತ್ರೆ ಮಾಡ್ಬೇಕು. ಗೆಲ್ಲೋವರೆಗೂ ಹೋರಾಡ್ತಾನೆ ಇರ್ಬೇಕು. ಚಿಕ್ಕಮ್ಮ, ಹಾರಿಕಾ, ಸುಶೀಲಾ ಚಿಕ್ಕಮ್ಮ ಹೊರಡ್ತಿದ್ದಾರೆ, ಬನ್ನಿ. ಇವಳೊಬ್ಳು ನಾವ್ ಸೆಂಡ್ ಆಫ್ ಕೊಡದೇ ಇದ್ರೆ ಅವ್ರು ಹೋಗಲ್ಲ ಅನ್ನೋ ತರ ಕರೀತಿದ್ದಾಳೆ. ನಡಿ ಹೋಗ್ ಸಾಗಾಕ್ ಬರೋಣ, ನಡಿ. ಹೋಗ್ ಬರ್ತೀವತ್ಗೆ. ಭಾವನವ್ರನ್ನ ಕೇಳಿದೆ ಅಂತ ಹೇಳಿಮ್ಮ. ಅವಾಗವಾಗ ಬರ್ತಾ ಇರಿ. ಆವಾಗ್ಲೇ ಅಲ್ವಾ ನಮಗೂ ಜಗಳ ತಂದು ಹಾಕೋಕ್ ಅವಕಾಶ ಸಿಗೋದು. ಏನಮ್ಮ ಹಾರಿಕಾ, ಮುಂದಿನ ಸಲ ನಾವು ಬರೋಷ್ಟ್ರಲ್ಲಿ ಸಿಹಿ ಸುದ್ದಿ ಹೇಳ್ಬೇಕು. ಖಂಡಿತ ಚಿಕ್ಕಮ್ಮ. ಇಲ್ದಿದ್ರೆ ಮೊದ್ಲು ವಸು ಅಕ್ಕ, ಆಮೇಲೆ ನಾನು. ಲೋ ರಾಕಿ, ನಮ್ಮನ್ನು ಮರ್ತು ಬಿಡದೆ ನಮ್ಮನೆಗೂ ಅವಾಗ ಬರ್ತಾ ಇರೋ. ಆಯ್ತು ತಾತ, ನಮ್ಮ ಅಜ್ಜಿ ಹತ್ರ ಪರ್ಮಿಷನ್ ತಗೊಂಡ್ ಬರ್ತೀನಿ. ಹಾ ಅಖಿಲ್, ಆಂಟಿ ಅಂಕಲ್ನ ಮನೆಯವ್ರಿಗೂ ಡ್ರಾಪ್ ಮಾಡು. ಬೇಡಪ್ಪ, ನಾವೇ ಕ್ಯಾಬ್ ಬುಕ್ ಮಾಡಿದ್ದೀವಿ. ನಾವು ಕಾರಲ್ಲೇ ಡ್ರಾಪ್ ಮಾಡ್ತಿದ್ವಲ್ಲ ಅಂಕಲ್. ಪರವಾಗಿಲ್ಲಪ್ಪ. ನಮ್ಮ ಹತ್ರ ಸಂಕೋಚ ಯಾಕೆ ಅಂಕಲ್? ಸಂಕೋಚ ಏನಿಲ್ಲಪ್ಪ, ನಿಮಗೂ ಕೆಲಸ ಇರುತ್ತಲ್ವಾ, ತೊಂದರೆ ಕೊಡಬಾರ್ದು ಅಂತ. ನಮಗೇನು ತೊಂದರೆ ಆಗಲ್ಲ. ನೀವು ಆವಾಗವಾಗ ಈ ಥರ ಬಂದು ಹೋಗ್ತಾ ಇದ್ರೆ ನಮಗೂ ಖುಷಿಯಾಗಿರುತ್ತೆ. ನೀವು ನಮ್ಮ ಮನೆಗೆ ತಪ್ಪದೆ ಬರಬೇಕು. ಲೀವ್ ನೋಡ್ಕೊಂಡು ಬರ್ತೀವಿ ಆಂಟಿ. ವಸು, ನಾವಿನ್ನು ಹೊರಡ್ತೀವಿ. ಆಯ್ತಮ್ಮ. ಸರಿ, ನಾವು ಹೋಗಿ ಬರ್ತೀವಿ. ರಾಕಿ, ಬಾಯ್. ಅಯ್ಯೋ, ಏನು ಜಗಳನೇ ತಂದು ಹಾಕಕ್ಕಾಗಲಿಲ್ಲ.